Welcome back to Jolly Ride Wheels on Road. Hyundai Ion ಇದು ನಿಮಗೆ ಇನ್ನು ಎರಡು ವರ್ಷನಲ್ಲಿ ಸಿಗುತ್ತೆ ಅಂದರೆ ಪೆಟ್ರೋಲ್ ಹಾಗೂ LPG. ಸೊ ಇದರಲ್ಲಿ ನಿಮಗೆ ಡೀಸೆಲ್ ವರ್ಷನ್ ಸಿಕ್ಕೋದಿಲ್ಲ. ಸೊ ಹಾಗೆ ಈಗ ನಾವು ನೋಡ್ತಿರುವ Hyundai Ion ಇದರ ಇಂಜಿನ್ ಬಗ್ಗೆ ಹೇಳಬೇಕಾದ್ರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಇದು 814cc ಇಂಜಿನ್, ಜೊತೆಗೆ ಇದು 56 bhp ಪ್ರೊಡ್ಯೂಸ್ ಮಾಡ್ತಾ ಅಟ್ ದ ರೇಟ್ ಆಫ್ 5500 RPM. ಸೊ ಹಾಗೆಯೇ ಇದರಲ್ಲಿ ಇನ್ನೂ ಹೇಳಬೇಕಾದ್ರೆ ಇದರಲ್ಲಿ ಇವರು IRDE ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ದಟ್ ಈಸ್ ಇಂಟೆಲಿಜೆಂಟ್ ರೆಸ್ಪಾನ್ಸ್ ಡ್ರೈವ್ ಇಂಜಿನ್. ಸೊ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ 100% ಗ್ಯಾರಂಟಿ, ಹಾಗೆಯೇ ಬೆಟರ್ ಮೈಲೇಜ್ ಸಿಗುತ್ತೆ. ಸೊ ಮೈಲೇಜ್ ಅಂತ ಹೇಳಿದಾಗ ಇದರ ಮೈಲೇಜ್ ಎಷ್ಟು ಗೊತ್ತಾ? 21.1 km/L, ಬೆಸ್ಟ್ ಇನ್ ದಿಸ್ ಸೆಗ್ಮೆಂಟ್. Hyundai Ion ಇದರ ಇಂಜಿನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಅದರ ಇಂಟೀರಿಯರ್, ಆ್ಯಕ್ಚುಲಿ ಇಂಟೀರಿಯರ್ ನಿಮಗೆ ತಿಳಿಸ್ಕೊಡೋದು ತುಂಬಾ ಸ್ಪೆಷಲ್, ಬಿಕಾಸ್ ಇದರಲ್ಲಿ ಪ್ರೊವೈಡ್ ಮಾಡಿರುವಂತಹ ಲಕ್ಸುರಿ ಫೀಚರ್ಸ್. ಸೊ ಆ್ಯಕ್ಚುಲಾಗಿ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಇದು 814cc ಆದರೂ ಅಷ್ಟೇ. ಸೊ ಇದೊಂದು ಸಣ್ಣ ಕಾರ್ ಅನಿಸೋದೇ ಇಲ್ಲ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಫೀಚರ್ಸ್ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ಫಸ್ಟ್ ಹೇಳಬೇಕಾದ್ರೆ ಇದರಲ್ಲಿ ಪ್ರೊವೈಡ್ ಮಾಡಿರೋ ಡ್ಯುಯಲ್ ಟೋನ್ ಕಲರ್ಸ್, ಸೊ ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಆಮೇಲೆ ಇದರಲ್ಲಿರುವಂಥ ಸ್ಪೇಸ್, ಸೊ ಡ್ಯಾಶ್ ಬೋರ್ಡಲ್ಲಿ ಇರ್ಬೋದು, ಇಲ್ಲ ಇಲ್ಲಿ ಇರ್ಬೋದು. ಸೊ ಸ್ಪೇಸಸ್ ತುಂಬ ಕೊಟ್ಟಿದ್ದಾರೆ. ಹಾಗೆ ಇದರ ಗ್ಲೌ ಬಾಕ್ಸ್ ಅಷ್ಟೇ ದೊಡ್ಡದಾಗಿದೆ. ಸೊ ಇದರಲ್ಲಿ ಥಿಂಗ್ಸ್ ನೀವು ಇಟ್ಕೋಬೋದು. ಹಾಗೆ ನಾನು ನಿಮ್ಗೆ ಆಗಲೇ ಹೇಳಿದಾಗೆ, ಸೊ ಇದ್ರ ಟಾಪ್ ಎಂಡಲ್ಲಿ ಬಂದು ವಾಟರ್ ಕನ್ಸೋಲ್ ಬಾಕ್ಸ್, ಆಡಿಯೋ ಪ್ಲೇಯರ್ ಕೊಟ್ಟಿದ್ದಾರೆ. ಇಟ್ಸ್ ಬ್ಯೂಟಿಫುಲ್, ಒಳ್ಳೆ ಫೀಚರ್. ಹಾಗೆ ಇದರಲ್ಲಿ AC ಎಲ್ಲನೂ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿರೋ ಇನ್ನೊಂದು ಡಿಫ್ರೆಂಟ್ ಫೀಚರ್ ಏನಂತ ಹೇಳಿದರೆ ಇದರದ್ದು ಸ್ಟೇರಿಂಗ್. ಸೊ ಇಟ್ಸ್ ಟಿಲ್ಟೇಬಲ್, ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಕಂಫರ್ಟೇಬಲ್ ಆಗಿ ನೀವು ಡ್ರೈವ್ ಮಾಡ್ಬೋದು. ಇದನ್ನೆಲ್ಲ ಒಂದು 800cc ಕಾರ್, ಆಮೇಲೆ 814cc ಕಾರಲ್ಲಿ ಕೊಟ್ಟಿರೋದ್ರಿಂದ ಇದಂತೂ ತುಂಬಾ ಸ್ಪೆಷಲ್. ಸೊ ಇನ್ನು ಸೀಟಿಂಗ್ ಬಗ್ಗೆ ಹೇಳಬೇಕಾದ್ರೆ, ಸೊ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಬಕೆಟ್ ಸೀಟ್ಸ್, ತುಂಬಾ ಕಂಫರ್ಟೇಬಲ್ ಕೂತ್ಕೊಂಡಾಗ. ಸೊ ನಿಮ್ಗೆ ಆಚೆ ಅಲ್ಲಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದು ಟೆಕ್ಸ್ಚರ್ ಇರ್ಬೋದು, ಸೊ ಗಾಡಿ ಕಲರ್ಗೆ ಒಪ್ಪುವಂಥ ಟೆಕ್ಸ್ಚರ್ ಕೊಟ್ಟಿದ್ದಾರೆ. Hyundai Ion ಇದರ ಎಕ್ಸ್ಟೀರಿಯರ್ ತಿಳಿಸ್ತಾ ನಾನು ನಿಮ್ಗೆ ಅದರ ವೀಲ್ ಬೇಸ್ ಬಗ್ಗೆ ಸಹ ತಿಳಿಸಿದೆ. ಆಗಲೇ ನಾನು ನಿಮ್ಗೆ ಹೇಳಿದೆ ಅದ್ರ ಒಳಗೆ ಎಷ್ಟು ಸ್ಪೇಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಡೆಫಿನೆಟ್ಲಿ. ಸೊ ಫ್ರಂಟ್ ಸೀಟಲ್ಲಿ ಕೂತಾಗ ಆರಾಮ್ಸೆ ನೀವು ಕಾಲ್ ಸ್ಟ್ರೆಚ್ ಮಾಡ್ಕೊಂಡು ನಿಮ್ಮ ಡ್ರೈವ್ ಎಂಜಾಯ್ ಮಾಡ್ಬೋದು. ಹಾಗೆ ಇನ್ನು ಸೆಕೆಂಡ್ ರೋ ಹೇಳಬೇಕಾದ್ರೆ, ಸೆಕೆಂಡ್ ರೋಲ್ ಕೂತವ್ರು ಅಷ್ಟೇ. ಸೊ ಕಾಲ್ ಸ್ಟ್ರೆಚ್ ಮಾಡಿಕೊಂಡು ಕಂಫರ್ಟೇಬಲ್ ಆಗಿ ಅವ್ರು ಡ್ರೈವ್ ಎಂಜಾಯ್ ಮಾಡ್ಬೋದು. ಸೊ ಇದ್ರದ್ದು ಇಂಟೀರಿಯರ್ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಒಂದು ಪಾರ್ಟ್ ಏನು ಅಂತ ಹೇಳಿದರೆ ಅದರದ್ದು ಇನ್ಸ್ಟ್ರೂಮೆಂಟ್ ಪ್ಯಾನಲ್. ಸೊ ಇನ್ಸ್ಟ್ರೂಮೆಂಟ್ ಪ್ಯಾನಲ್ ಅಟ್ರಾಕ್ಟಿವ್ ಅಲ್ಲದೆ ಹೋದರೂ ಸಹ ಇನ್ಫಾರ್ಮೇಟಿವ್ ಆಗಿದೆ. ಸೊ ಅದ್ರ ಸ್ಪೀಡೋಮೀಟರ್ ಇರ್ಬೋದು, ಇಲ್ಲ ಡಿಜಿಟಲ್ ಇನ್ಫಾರ್ಮೇಷನ್ಸ್ ಇರ್ಬೋದು. ಸೊ ಇಟ್ಸ್ ಆಲ್ ಕ್ವೈಟ್ ಗುಡ್. ಸೊ ಹಾಗೆಯೇ ಇದರಲ್ಲಿರುವ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಏನು ಅಂತ ಹೇಳಿದರೆ, ಸೊ ಇದರಲ್ಲಿರುವ ಗೇರ್ ಶಿಫ್ಟ್ ಇಂಡಿಕೇಟರ್. ಆ್ಯಕ್ಚುಲಾಗಿ ಫಾರ್ ಎಕ್ಸಾಂಪಲ್ ಈಗ ನೀವು ಸೆಕೆಂಡ್ ಗೇರ್ಲೇ ಹೋಗ್ತಾ ಇದ್ದೀರಾ, ಸೊ ನಿಮ್ಮ ಗಾಡಿ ಸ್ಪೀಡ್ ಕಮ್ಮಿ ಇದೆ, ಸೊ ಇಟ್ ವಿಲ್ ಇಂಡಿಕೇಟ್ ಯು ಟು ಶಿಫ್ಟ್ ಟು ಹೈಯರ್ ಗೇರ್, ಅಂದರೆ ಥರ್ಡ್ ಗೇರ್ಗೆ ಹಾಕಿ ಅಂತ ಅಲ್ಲೇ ಇಂಡಿಕೇಟ್ ಮಾಡ್ತಾ ಇರ್ತದೆ. ಅದು ಹೈಯರ್ ಗೇರ್ ಸಹ ಇಂಡಿಕೇಟ್ ಮಾಡುತ್ತೆ, ಲೋವರ್ ಗೇರ್ ಸಹ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿರುವ ಇನ್ನೊಂದು ಆಡ್ ಆನ್ ಫೀಚರ್ ಇದು. Hyundai Ion ಇದು ನಿಮಗೆ ಇನ್ನೂ 6 ಅಟ್ರಾಕ್ಟಿವ್ ಕಲರ್ಸಲ್ಲಿ ಸಿಗುತ್ತೆ. ಜೊತೆಗೆ ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ಇದರ ಬೆಲೆ ಬಂದು ನಿಮ್ಮ TV ಸ್ಕ್ರೀನ್ ಮೇಲೆ. ಸೊ ಆ್ಯಕ್ಚುಲಾಗಿ Hyundai Ion ಈ ಕಾರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನು ಅಂತ ಹೇಳಿದರೆ ಇದರ ಸೇಫ್ಟಿ ಫೀಚರ್. ಅಂದರೆ ಮೊದಲನೇದಾಗಿ 815cc ಕಾರಲ್ಲಿ ಏರ್ ಬ್ಯಾಗ್ ಪ್ರೊವೈಡ್ ಮಾಡಿದ್ದು ಬರೀ Hyundai Ion ಕಾರಲ್ಲಿ ಮಾತ್ರ. ಬೇರೆ ಯಾವುದೇ ಸಣ್ಣ CC ಕಾರ್ಗಳಲ್ಲಿ ಈ ಥರ ಫೆಸಿಲಿಟಿ ಪ್ರೊವೈಡ್ ಮಾಡಿಲ್ಲ. ಬಟ್ ಬರೀ Hyundai Ionನಲ್ಲಿ ಮಾತ್ರ ನಾವು ಏರ್ ಬ್ಯಾಗ್ಸ್, ಅಂದರೆ ಡ್ರೈವರ್ ಸೀಟಲ್ಲಿ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಇದರ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ಅಂಥ ಸ್ಪೆಷಾಲಿಟಿ ಏನಿಲ್ಲ. ಬಟ್ ಏರ್ ಬ್ಯಾಗ್ ಒಂದು ಸ್ಪೆಷಲ್ ಫೀಚರ್ ಇದರಲ್ಲಿ. ಸೊ ಜೊತೆಗೆ ಇದು 5 ಸ್ಪೀಡ್ ಟ್ರಾನ್ಸ್ಮಿಷನ್. ಸೊ Ion 800cc ಕಾರ್ ಆದರೂ ಅಷ್ಟೇ ನನಗೆ ಇದು ಕಾರ್ ಓಡಿಸ್ತಿದ್ದೀನ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ, ಅದ್ರದ್ದು ಇಂಟೀರಿಯರ್ ಇಂಪ್ರೆಸಿವ್ ಆಗಿದೆ, ಜೊತೆ ಪರ್ಫಾರ್ಮೆನ್ಸ್ ಅಷ್ಟೇ ಬೆಟರ್ ಪರ್ಫಾರ್ಮೆನ್ಸ್ ಇದೆ.
ನೋಡಿದ್ರಲ್ಲ ದೂದ್ಪೇಡ ದಿಗಂತ ಅವರ ಕಾರ್ ಪ್ಯಾಷನ್ ಇರ್ಬೋದು, ಜೊತೆಗೆ ಹೊಸದಾಗಿ ಲಾಂಚ್ ಆದ ಹ್ಯುಂಡೈ ಯಾನ್ ಕಾರ್ನ ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಹೀಗೇನೆ ಮುಂದಿನ ವಾರ ಹೊಸ ಕಾರು ಜೊತೆಗೆ ನನ್ನ ಫೇವ್ರೆಟ್ ಸ್ಟಾರ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಬಾಯ್. ಭಯ ಆಗ್ತದೆ. ನೀವು ಇನ್ನೊಂದ್ಸಲ ಹೇಳಿ ಗಿರೀಶ್, ಫುಲ್ ಲೈನ್ ಹೇಳಿ. ಸೊ ಹಾಗೆಯೇ ಇದರಲ್ಲಿ ಇಂಟಿಗ್ರೇಟೆಡ್ ಟೇಲ್ ಗೇಟ್ ಫಸ್ಟ್ ಲೈನ್ ತಗೋತೀನಿ, ಅದು ಕರೆಕ್ಟ್ ಇದೆ ನೋಡಿ. ಯಾನ್ ಇದು 840cc ಕಾರ್ ಆದರೂ ಅಷ್ಟೇ ನಮಗೆ ಸಣ್ಣ ಕಾರ್ ಅನಿಸೋದೇ ಇಲ್ಲ, ಬಿಕಾಸ್ ಇದರಲ್ಲಿ ಆ್ಯಕ್ಷನ್ ಹೇಳಿ. ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಆಕ್ಸಿಡೆಂಟ್ ಎಕ್ಸ್ಪೀರಿಯನ್ಸ್, ಆಕ್ಸಿಡೆಂಟ್ ಎಲ್ಲ ಆಗಿದೆ.